ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಶಿರಡಿ ಸಾಯಿಬಾಬಾ ಮಂದಿರ ಯಾವ ರಾಜ್ಯದಲ್ಲಿದೆ? ಎ. ಆಂಧ್ರ ಪ್ರದೇಶ್, ಬಿ. ತಮಿಳುನಾಡು, ಸಿ. ಜಾರ್ಖಂಡ, ಡಿ. ಮಹಾರಾಷ್ಟ್ರ. ಉತ್ತರ ಡಿ. ಮಹಾರಾಷ್ಟ್ರ. ಎರಡನೇ ಪ್ರಶ್ನೆ, ಯಾವ ತರಕಾರಿಯನ್ನು ತಿಂದರೆ ದೇಹದಲ್ಲಿ ಕ್ಯಾಲ್ಸಿಯಂ ಮಟ್ಟ ವೇಗವಾಗಿ ಹೆಚ್ಚಾಗುತ್ತದೆ? ಎ. ಸೋರೆಕಾಯಿ, ಬಿ. ಬದನೆಕಾಯಿ, ಸಿ. ಆಲೂಗಡ್ಡೆ, ಡಿ. ಬೆಂಡೆಕಾಯಿ. ಉತ್ತರ ಡಿ. ಬೆಂಡೆಕಾಯಿ. ಮೂರನೇ ಪ್ರಶ್ನೆ, ಶುಂಠಿ ತಿನ್ನುವುದರಿಂದ ದೇಹದ ಯಾವ ಅಂಗದ ಸಾಮರ್ಥ್ಯ ಹೆಚ್ಚುತ್ತದೆ? ಎ. ಹೃದಯ, ಬಿ. ಶ್ವಾಸಕೋಶ, ಸಿ. ಲಿವರ್, ಡಿ. ಮೆದುಳು. ಉತ್ತರ ಡಿ. ಮೆದುಳು. ನಾಲ್ಕನೇ ಪ್ರಶ್ನೆ, ಕೆಲಸದಲ್ಲಿ ಏಕಾಗ್ರತೆ ಹೆಚ್ಚಿಸಲು ಯಾವ ಆಹಾರದ ಅತ್ಯಂತ ಉಪಯುಕ್ತವಾಗಿದೆ? ಎ. ಚಾಕ್ಲೇಟ್, ಬಿ. ಚಿಂಗಮ್, ಸಿ. ಹಾಲು, ಡಿ. ಚಹಾ. ಉತ್ತರ ಬಿ. ಚಿಂಗಮ್. ಐದನೇ ಪ್ರಶ್ನೆ, ಯಾವ ಹಣ್ಣನ್ನು ತಿಂದರೆ ಮಲಬದ್ಧತೆಯ ಸಮಸ್ಯೆ ದೂರವಾಗುತ್ತದೆ? ಎ. ಎಳೆನೀರು, ಬಿ. ಬೆಲ್ಲದ ಹಣ್ಣು, ಸಿ. ತಾಳೆಹಣ್ಣು, ಡಿ. ಡ್ರ್ಯಾಗನ್ ಹಣ್ಣು. ಉತ್ತರ ಬಿ. ಬೆಲ್ಲದ ಹಣ್ಣು. ಆರನೇ ಪ್ರಶ್ನೆ, ಯಾವ ರೋಗಿಗಳಿಗೆ ಮೊಟ್ಟೆ ತಿನ್ನುವುದು ಅತ್ಯಂತ ಹಾನಿಕಾರಕ? ಎ. ಹೃದಯ ರೋಗ, ಬಿ. ಕ್ಯಾನ್ಸರ್, ಸಿ. ರಕ್ತಹೀನತೆ, ಡಿ. ಕಾಮಾಲೆ. ಉತ್ತರ ಎ. ಹೃದಯ ರೋಗ. ಏಳನೇ ಪ್ರಶ್ನೆ, ರಾತ್ರಿ ಮಲಗುವ ಮುನ್ನ ಏನನ್ನು ಸೇವಿಸಿದರೆ ಬೇಗನೆ ನಿದ್ದೆ ಬರುತ್ತದೆ? ಎ. ಬಾದಾಮಿ, ಬಿ. ಜೇನುತುಪ್ಪ, ಸಿ. ನೀರು, ಡಿ. ಹಾಲು. ಉತ್ತರ ಡಿ. ಹಾಲು. ಎಂಟನೇ ಪ್ರಶ್ನೆ, ಯಾವ ತರಕಾರಿಯನ್ನು ತಿಂದರೆ ದೇಹದ ರೋಗ ನಿರೋಧಕ ಶಕ್ತಿ ದುಪ್ಪಟ್ಟಾಗುತ್ತದೆ? ಎ. ಕ್ಯಾರೆಟ್, ಬಿ. ಆಲೂಗಡ್ಡೆ, ಸಿ. ಬೆಂಡೆಕಾಯಿ, ಡಿ. ಸಿಹಿ ಕುಂಬಳಕಾಯಿ. ಉತ್ತರ ಡಿ. ಸಿಹಿ ಕುಂಬಳಕಾಯಿ. ಒಂಬತ್ತನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ತಲೆಯ ಕೂದಲು ಉದುರುತ್ತದೆ? ಎ. ವಿಟಮಿನ್ ಎ, ಬಿ. ವಿಟಮಿನ್ ಬಿ, ಸಿ. ವಿಟಮಿನ್ ಸಿ, ಡಿ. ವಿಟಮಿನ್ ಡಿ. ಉತ್ತರ ಡಿ. ವಿಟಮಿನ್ ಡಿ. ಹತ್ತನೇ ಪ್ರಶ್ನೆ, ಮುಖದ ಮೇಲಿನ ಮೊಡವೆಗಳನ್ನು ಕಡಿಮೆ ಮಾಡಲು ಯಾವ ತರಕಾರಿ ಔಷಧಿಯಂತೆ ಕೆಲಸ ಮಾಡುತ್ತದೆ? ಎ. ಆಲೂಗಡ್ಡೆ, ಬಿ. ಕ್ಯಾರೆಟ್, ಸಿ. ಸೋರೆಕಾಯಿ, ಡಿ. ಕುಂಬಳಕಾಯಿ. ಉತ್ತರ ಬಿ. ಕ್ಯಾರೆಟ್. ಹನ್ನೊಂದನೇ ಪ್ರಶ್ನೆ, ಆಹಾರ ಸೇವಿಸಿದ ತಕ್ಷಣ ಏನನ್ನು ಮಾಡುವುದು ದೇಹಕ್ಕೆ ಮಾರಕ ಅಥವಾ ಹಾನಿಕಾರಕ? ಎ. ನಿದ್ದೆ ಮಾಡುವುದು, ಬಿ. ವಾಕಿಂಗ್ ಮಾಡುವುದು, ಸಿ. ವ್ಯಾಯಾಮ ಮಾಡುವುದು, ಡಿ. ಸುಮ್ಮನೆ ಕುಳಿತುಕೊಳ್ಳುವುದು. ಉತ್ತರ ಎ. ನಿದ್ದೆ ಮಾಡುವುದು. ಹನ್ನೆರಡನೇ ಪ್ರಶ್ನೆ, ಅತಿಯಾಗಿ ಕಿತ್ತಳೆ ಹಣ್ಣನ್ನು ತಿಂದರೆ ಏನಾಗುತ್ತದೆ? ಎ. ಹೊಟ್ಟೆ ಉಬ್ಬರ, ಬಿ. ಹಲ್ಲುಗಳಿಗೆ ಹಾನಿ, ಸಿ. ಮೂಳೆ ಸವೆತ, ಡಿ. ಕೀಲು ನೋವು. ಉತ್ತರ ಎ. ಹೊಟ್ಟೆ ಉಬ್ಬರ. 13ನೇ ಪ್ರಶ್ನೆ, ಯಾವ ಸೊಪ್ಪು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ? ಎ. ನೀರುಕಣಿಕೆ ಸೊಪ್ಪು, ಬಿ. ಸೆಣಬಿನ ಸೊಪ್ಪು, ಸಿ. ಪಾಲಕ್ ಸೊಪ್ಪು, ಡಿ. ಅರಿವೆ ಸೊಪ್ಪು.
ಉತ್ತರ ಸಿ ಪಾಲಕ್ ಸೊಪ್ಪು. 14ನೇ ಪ್ರಶ್ನೆ, ರಕ್ತವನ್ನು ಸ್ವಚ್ಛವಾಗಿಡಲು ಯಾವ ಹಣ್ಣು ಅತ್ಯಂತ ಉಪಯುಕ್ತವಾಗಿದೆ? ಎ ದ್ರಾಕ್ಷಿ, ಬಿ ಬಾಳೆಹಣ್ಣು, ಸಿ ಸೇಬು, ಡಿ ಮಾವಿನ ಹಣ್ಣು. ಉತ್ತರ ಎ ದ್ರಾಕ್ಷಿ. 15ನೇ ಪ್ರಶ್ನೆ, ವಿಶ್ವದ ಯಾವ ದೇಶದ ಜನರು ಅತ್ಯಂತ ಸುಂದರವಾಗಿದ್ದಾರೆ? ಎ ಪಾಕಿಸ್ತಾನ್, ಬಿ ಅಫ್ಘಾನಿಸ್ತಾನ್, ಸಿ ಅಮೆರಿಕ, ಡಿ ಇಟಲಿ. ಉತ್ತರ ಡಿ ಇಟಲಿ. 16ನೇ ಪ್ರಶ್ನೆ, ನಮ್ಮ ದೇಹದ ಯಾವ ಭಾಗಕ್ಕೆ ಗಾಯವಾದಾಗ ಸಕ್ಕರೆ ಹಾಕಿದರೆ ಗಾಯ ಬೇಗ ವಾಸಿಯಾಗುತ್ತದೆ? ಎ ಬೆರಳು, ಬಿ ತುಟಿ, ಸಿ ಕಿವಿ, ಡಿ ನಾಲಿಗೆ. ಉತ್ತರ ಡಿ ನಾಲಿಗೆ. 17ನೇ ಪ್ರಶ್ನೆ, ವಿಶ್ವದ ಯಾವ ದೇಶದಲ್ಲಿ ಭೂಮಿಯ ಒಳಗಿನಿಂದ ರೈಲು ಚಲಿಸುತ್ತದೆ? ಎ ಚೀನಾ, ಬಿ ಜಪಾನ್, ಸಿ ಈಜಿಪ್ಟ್, ಡಿ ಕೆನಡಾ. ಉತ್ತರ ಬಿ ಜಪಾನ್. 18ನೇ ಪ್ರಶ್ನೆ, ಯಾವ ಹಕ್ಕಿ ಮನುಷ್ಯ ಮುಟ್ಟಿದ ತಕ್ಷಣ ಸತ್ತು ಹೋಗುತ್ತದೆ? ಎ ಟಿಂಟೋನಿ ಹಕ್ಕಿ, ಬಿ ಗುಬ್ಬಚ್ಚಿ, ಸಿ ಶಾಲಿಕ್ ಹಕ್ಕಿ, ಡಿ ಹಮ್ಮಿಂಗ್ ಬರ್ಡ್. ಉತ್ತರ ಎ ಟಿಂಟೋನಿ ಹಕ್ಕಿ. 19ನೇ ಪ್ರಶ್ನೆ, ಯಾವ ಆಹಾರವು ದೇಹದ ರಕ್ತದೊತ್ತಡವನ್ನು ಬಿಪಿ ನಿಯಂತ್ರಿಸಲು ಸಹಾಯ ಮಾಡುತ್ತದೆ? ಎ ನಕ್ಷತ್ರ ಹಣ್ಣು, ಬಿ ಆಲಿವ್, ಸಿ ನೆಲ್ಲಿಕಾಯಿ, ಡಿ ಎಳೆನೀರು. ಉತ್ತರ ಡಿ ಎಳೆನೀರು. 20ನೇ ಪ್ರಶ್ನೆ, ಪ್ರತಿದಿನ ಬೆಳಗ್ಗೆ ಓಡುವುದರಿಂದ ದೇಹದ ಯಾವ ಕಾಯಿಲೆ ಗುಣವಾಗುತ್ತದೆ? ಎ ಹೃದಯ ಕಾಯಿಲೆ, ಬಿ ಮಧುಮೇಹ, ಸಿ ಉಸಿರಾಟದ ತೊಂದರೆ, ಡಿ ಗ್ಯಾಸ್ಟ್ರಿಕ್. ಉತ್ತರ ಎ ಹೃದಯ ಕಾಯಿಲೆ ಮತ್ತು ಬಿ ಮಧುಮೇಹ. 21ನೇ ಪ್ರಶ್ನೆ, ಆಹಾರದ ಜೊತೆಗೆ ಹೆಚ್ಚುವರಿಯಾಗಿ ಏನನ್ನು ತಿಂದರೆ ದೇಹಕ್ಕೆ ತೀವ್ರ ಹಾನಿಯಾಗುತ್ತದೆ? ಎ ಮೀನು, ಬಿ ಸೊಪ್ಪು, ಸಿ ಉಪ್ಪು, ಡಿ ಮಾಂಸ. ಉತ್ತರ ಸಿ ಉಪ್ಪು. 22ನೇ ಪ್ರಶ್ನೆ, ರಾತ್ರಿ ಮಲಗುವ ಮುನ್ನ ಏನನ್ನು ಕುಡಿದರೆ ತ್ವಚೆಯ ಸೌಂದರ್ಯ ಹೆಚ್ಚುತ್ತದೆ? ಎ ಚಹಾ, ಬಿ ಕಾಫಿ, ಸಿ ನೀರು, ಡಿ ಹಾಲು. ಉತ್ತರ ಸಿ ನೀರು. 23ನೇ ಪ್ರಶ್ನೆ, ಪುರುಷರು ಯಾವ ದಿನ ತಲೆ ಕೂದಲು ಕತ್ತರಿಸಿದರೆ ಸಂಪತ್ತು, ಬುದ್ಧಿವಂತಿಕೆ, ಕೈಯಲ್ಲಿ ದುಡ್ಡು ಹೆಚ್ಚಾಗುತ್ತದೆ? ಎ ಬುಧವಾರ, ಬಿ ಮಂಗಳವಾರ, ಸಿ ಸೋಮವಾರ, ಡಿ ಶುಕ್ರವಾರ. ಉತ್ತರ ಎ ಬುಧವಾರ. ಬುಧವಾರ ಕೂದಲು ಕತ್ತರಿಸುವುದರಿಂದ ಸಂಪತ್ತು, ಬುದ್ಧಿವಂತಿಕೆ ಮತ್ತು ವ್ಯವಹಾರದಲ್ಲಿ ಯಶಸ್ಸು ಸಿಗುತ್ತದೆ. ಇದು ಆರ್ಥಿಕ ವೃದ್ಧಿಗೆ ಉತ್ತಮ ದಿನ. 24ನೇ ಪ್ರಶ್ನೆ, ಯಾವ ಹಣ್ಣನ್ನು ತಿಂದರೆ ದೇಹದಲ್ಲಿ ತಕ್ಷಣ ಶಕ್ತಿ ಎನರ್ಜಿ ಹೆಚ್ಚುತ್ತದೆ? ಎ ಆಕ್ರೋಟ್, ಬಿ ಒಣ ದ್ರಾಕ್ಷಿ, ಸಿ ಸೇಬು, ಡಿ ಬಾಳೆಹಣ್ಣು. ಉತ್ತರ ಡಿ ಬಾಳೆಹಣ್ಣು. 25ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ವಿಟಮಿನ್ ಸಿ ಕೊರತೆಯಾದರೆ ಯಾವ ಸಮಸ್ಯೆ ಉಂಟಾಗಬಹುದು? ಎ ಮೂಗಿನ ಸಮಸ್ಯೆ, ಬಿ ಹಲ್ಲಿನ ಸಮಸ್ಯೆ, ಸಿ ಕಿವಿಯ ಸಮಸ್ಯೆ, ಡಿ ಕಣ್ಣಿನ ಸಮಸ್ಯೆ.
ಉತ್ತರ ಬಿ ಹಲ್ಲಿನ ಸಮಸ್ಯೆ. 26ನೇ ಪ್ರಶ್ನೆ, ವಿಶ್ವದಲ್ಲಿಯೇ ಯಾವ ದೇಶದ ಜನರು ಅತ್ಯಂತ ಬುದ್ಧಿವಂತರು? ಎ ಜಪಾನ್, ಬಿ ಅಮೆರಿಕ, ಸಿ ಚೀನಾ, ಡಿ ರಷ್ಯಾ. ಉತ್ತರ ಎ ಜಪಾನ್. 27ನೇ ಪ್ರಶ್ನೆ, ಮನುಷ್ಯನ ಮೆದುಳು ಆಮ್ಲಜನಕ ಆಕ್ಸಿಜನ್ ಇಲ್ಲದೆ ಎಷ್ಟು ಸಮಯ ಕೆಲಸ ಮಾಡಬಲ್ಲದು? ಎ 2ರಿಂದ 4 ನಿಮಿಷ, ಬಿ 5ರಿಂದ 6 ನಿಮಿಷ, ಸಿ 5ರಿಂದ 10 ನಿಮಿಷ, ಡಿ 7ರಿಂದ 8 ನಿಮಿಷ. ಉತ್ತರ ಸಿ 5ರಿಂದ 10 ನಿಮಿಷ. 28ನೇ ಪ್ರಶ್ನೆ, ಯಾವ ಹಣ್ಣು ತಿಂದರೆ ಫೈಲ್ಸ್ ಮೂಲವ್ಯಾಧಿ ಕಾಯಿಲೆ ಬೇಗ ಗುಣವಾಗುತ್ತದೆ? ಎ ಕಿತ್ತಾಳೆ ಹಣ್ಣು, ಬಿ ನೆಲ್ಲಿಕಾಯಿ, ಸಿ ಬಾಳೆಹಣ್ಣು, ಡಿ ದ್ರಾಕ್ಷಿ. ಉತ್ತರ ಬಿ ನೆಲ್ಲಿಕಾಯಿ. 29ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು? ಎ ಹದ್ದು, ಬಿ ನೀಲಕಂಠ, ಸಿ ಗಿಳಿ, ಡಿ ಪಾರಿವಾಳ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 30ನೇ ಪ್ರಶ್ನೆ, ಮಾನವನ ಕಿವಿಯಲ್ಲಿ ಒಟ್ಟು ಎಷ್ಟು ಮೂಳೆಗಳಿರುತ್ತವೆ? ಎ 2, ಬಿ 3, ಸಿ 4, ಡಿ 6. ಉತ್ತರ ಬಿ 3 ಮೂಳೆಗಳು.